ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಈ ಸಾಧನೆ ಬಗ್ಗೆ ಹೇಳಲೇಬೇಕು. ಕೇಳಿ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಪುನೀತ್ ಕೆರಳಿ ಅವರು ಕಾರ್ಯಾಚರಣೆ ಶುರು ಮಾಡಿದ್ರು. ಹಲ್ಲೆ ಇಲ್ಲ, ಹೊಡೆದಾಟ ಇಲ್ಲ, ಗಲಾಟೆ ಇಲ್ಲ. ಜಸ್ಟ್ ಅವ್ರು ಇರೋ ಸ್ಥಳಕ್ಕೆ ಹೋಗ್ತಿದ್ರು, ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ತಿದ್ರು, ಅವ್ರು ಹೇಗೆ ಭಾರತಕ್ಕೆ ಎಂಟ್ರಿ ಕೊಡ್ತಿದ್ದಾರೆ, ಯಾವ ವ್ಯವಸ್ಥೆ ಬಳಸ್ಕೊತಿದ್ದಾರೆ, ಯಾರ ಸಪೋರ್ಟ್ ಇದೆ ಅನ್ನೋದನ್ನ ಇಡೀ ಕರ್ನಾಟಕದ ಜನಕ್ಕೆ ತೋರಿಸ್ತಿದ್ರು. ಅಷ್ಟೇ ಅಲ್ಲ, ಅವರನ್ನ ಜವಾಬ್ದಾರಿಯುತವಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಕ್ರಮ ಕೈಗೊಳ್ಳಿ ಅಂತ ಡಿಮ್ಯಾಂಡ್ ಮಾಡ್ತಿದ್ರು. ಇದರಲ್ಲಿ ಯಾವುದೇ ವೈಲೆನ್ಸ್ ಇಲ್ಲ, ಇಲ್ಲಿಗಲ್ ಆಕ್ಟಿವಿಟಿ ಎಕ್ಸ್ಪೋಸ್ ಮಾತ್ರ. ಆದ್ರೆ ನೆಕ್ಸ್ಟ್ ಏನಾಯ್ತು ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಪೊಲೀಸ್ ಅವರನ್ನ ಬಿಟ್ಟು ವಾಪಸ್ ಕಳಿಸ್ತಿದ್ರಂತೆ. ನಾನು ಕೇಳಿದ್ದು ಹೇಳ್ತಿದ್ದೀನಿ. ಇವಾಗ ಸರ್ಕಾರದ ಸಾಧನೆಗೆ ಬರೋಣ. ನಮ್ಮ ಕಾಂಗ್ರೆಸ್ ಸರ್ಕಾರ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಕಾರ್ಯಾಚರಣೆ ಮಾಡ್ತು ಅನ್ಕೊಂಡಿದ್ದೀರಾ? ಇಲ್ಲ, ಸುಳ್ಳು. ಅದರ ಬದಲು ಪುನೀತ್ ಕೆರಳಿ ಅವರನ್ನೇ ಜೈಲಿಗೆ ಹಾಕ್ತು. ಅವರ ನೆಟ್ವರ್ಕ್ ಮೇಲೆ ಆಕ್ಷನ್ ತೆಗೆದುಕೊಳ್ಳಿಲ್ಲ, ಬದಲಾಗಿ ಪುನೀತ್ ಕೆರಳಿ ಅವರನ್ನೇ ಬಂಧಿಸ್ತು, FIR ಹಾಕ್ತು, ಅರೆಸ್ಟ್ ಮಾಡ್ತು. ವಾವ್, ಎಂತ ಸಾಧನೆ ಗುರು! ಯಾವ ಕೆಲಸ ಸರ್ಕಾರ ಮಾಡಬೇಕಿತ್ತು, ಪೊಲೀಸ್ ಅಧಿಕಾರಿಗಳು ಮಾಡಬೇಕಿತ್ತು, ಆ ಕೆಲಸ ಪುನೀತ್ ಅವ್ರು ಮಾಡಿದ್ರು. ಅದಕ್ಕೆ ಸರ್ಕಾರ ಕೊಟ್ಟ ಗಿಫ್ಟ್ ಏನು? FIR, ಕೇಸ್, ಅರೆಸ್ಟ್. ಇದು ನ್ಯಾಯ. ಇದು ಕಾಂಗ್ರೆಸ್ ಹೊಸ ಮಾಡೆಲ್ನ ಆಡಳಿತ ವ್ಯವಸ್ಥೆ. ದುರ್ದೈವ ಏನಂದ್ರೆ, ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಆಕ್ಷನ್ ಇಲ್ಲ, ಅಕ್ರಮ ಎಕ್ಸ್ಪೋಸ್ ಮಾಡಿದವನ ವಿರುದ್ಧ ಆಕ್ಷನ್ ಇದೆ. ಅಕ್ರಮ ವಲಸಿಗರು ಜೈಲಿನಿಂದ ಹೊರಗೆ, ಅಕ್ರಮವಾಗಿ ಬಂದಿದ್ದಾರೆ ಅಂತ ಹೇಳಿದವನಿಗೆ ಜೈಲೊಳಗೆ. ನಮ್ಮ ಪೊಲೀಸ್ ವ್ಯವಸ್ಥೆಗೆ ಪ್ರತಿಯೊಬ್ಬ ಕನ್ನಡಿಗರ ಕಡೆಯಿಂದ ದೊಡ್ಡ ನಮಸ್ಕಾರ.